ನಟ ಚೇತನ್ ಸುತ್ತ ಯಾವಾಗಲೂ ವಿವಾದಗಳೇ ಸುತ್ತಿಕೊಂಡಿರ್ತವೆ. ಸಿನಿಮಾ ಮೂಲಕ ಸದ್ದು ಮಾಡಿದ್ದಕ್ಕಿಂತ ವಿವಾದದ ಸದ್ದು ಮಾಡಿದ್ದೇ ಜಾಸ್ತಿ. ಈ ಬಾರಿ ಅಣ್ಣವರ ವಿಷಯಕ್ಕೆ ಕೈ ಹಾಕಿದ ಚೇತನ್ ಥಂಡ ಹೊಡೆದಿದ್ದಾರೆ. ವರ್ಷದಲ್ಲಿ 100 ವರ್ಷ ಆಗುತ್ತೆ, ಅಷ್ಟರಲ್ಲಿ ಈ ಜಾಗನ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಜಾಗಕ್ಕೆ ಇನ್ನೂ ಒಂದು ಚೆನ್ನಾಗಿ ರೂಪಗೊಳಿತು ಅಂತ ಅನಿಸುತ್ತೆ. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಬೆಂಗಳೂರು ಸಿಟಿ ಸೆಂಟ್ರ್ನಲ್ಲೇ ಮಾಡ್ತೀರಾ ಅಂದಾಗ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಈ ಉದ್ಯೋಗ ಇದ್ದವ್ರಿಗೆ ಏನಾಗುತ್ತೆ ಗೊತ್ತಾ, ಇಂಥವನ್ನೆಲ್ಲ ಹಚ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಚಾರ ಬೇಕು, ಅದರಿಂದ ಜೀವನ ಮಾಡಬೇಕು. ಅವನಿಗೇನು ಉದ್ಯೋಗ ಇದೆ? ದಿಸ್ ಈಸ್ ನಾಟ್ ಅ ಕ್ವೆಶ್ಚನ್ ಆಫ್ ರಾಜ್ಕುಮಾರ್, ದಿಸ್ ಇಸ್ ಅ ಕ್ವೆಶ್ಚನ್ ಆಫ್ ಗವರ್ಮೆಂಟ್. ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ, ಮತಗಳು ಪಡೆಯೋಕ್ಕೋಸ್ಕರ ಒಂದು ರೀತಿ ಕುತಂತ್ರಗಳು ಮಾಡ್ತಿದ್ರು. ಅದನ್ನು ಜಾಗೃತಿ ಮೂಡಿಸೋದು ನನ್ನ ಉದ್ದೇಶ. ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲೇ ನಾವು ಅವನಿಗೆ ಮತಕ್ಕೆ ಮಸಿ ಬಳಿ ಅಂತ ಕೆಲಸ ಮಾಡೇ ಮಾಡ್ತೀವಿ ಅಣ್ಣವರ ದಿನ. ನಿನ್ನೆ ಇಡೀ ದಿನ ರಾಜದಿನ. ಅಣ್ಣವರ 92ನೇ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದ್ರು ಅಭಿಮಾನಿಗಳು. ಸ್ಮಾರಕದ ಬಳಿ ಅನ್ನದಾನ, ರಕ್ತದಾನದಂಥ ಮಾದರಿ ಕಾರ್ಯಗಳು ಆಗಿದ್ದವು. ಅಲ್ಲಿಗೆ ಬಂದಿದ್ದ ರಾಘವೇಂದ್ರ ರಾಜ್ಕುಮಾರ್, ಅಣ್ಣವರಿಗೊಂದು ದೊಡ್ಡ ಸ್ಮಾರಕ ಮಾಡಲು ಸರ್ಕಾರ ಮುಂದಾಗಿದೆ. 2.5 ಎಕರೆ ಜಾಗದಲ್ಲಿ ದೊಡ್ಡ ಸ್ಮಾರಕ ಆಗುತ್ತೆ. 100ನೇ ಬರ್ತ್ಡೇ ಹೊತ್ತಿಗೆ ಎಲ್ಲವೂ ಸಿದ್ಧವಾಗುತ್ತೆ ಅಂದಿದ್ರು. 100 ವರ್ಷದಲ್ಲಿ 100 ವರ್ಷ ಆಗುತ್ತೆ, ಅಷ್ಟರಲ್ಲಿ ಈ ಜಾಗನ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಅಭಿಮಾನಿಗಳ ಪರವಾಗಿ ಕೇಳ್ಕೊಂಡಿದ್ದೀವಿ. ಅಷ್ಟರಲ್ಲಿ ಜಾಗಕ್ಕೆ ಇನ್ನೂ ಒಂದು ಚೆನ್ನಾಗಿ ರೂಪಗೊಳಿತು ಅಂತ ಅನಿಸುತ್ತೆ. ಅಪ್ಪಾಜಿಯವರೆಲ್ಲೇ ಇದ್ದರು, ಕನ್ನಡ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ಕೇಳಿ. ಅಣ್ಣವರ ಕುಟುಂಬದ ಬೇಡಿಕೆ, ಸರ್ಕಾರದ ನಿರ್ಧಾರಗಳ ಬಗ್ಗೆ ನಟ ಹಾಗೂ ಹೋರಾಟಗಾರ ಚೇತನ್ ಕುಮಾರ್ ಆಕ್ಷೇಪ ಎತ್ತಿದ್ದಾರೆ. ಎಲ್ಲರಿಗೂ ಹೀಗೆ ಭೂಮಿ ಕೊಡ್ತಾ ಹೋದ್ರೆ ಭೂಮಿಗಾಗಿ ಹೋರಾಟ ಮಾಡ್ತಿರೋರ ಕಥೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ರಾಜ್ಕುಮಾರ್ ಅವರನ್ನ ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸುತ್ತೇವೆ. ಆದರೆ ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡುವುದು ತಿಳುವಳಿಕೆಯ ನಿರ್ಧಾರವಾಗಿತ್ತೇ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರವು ಅದನ್ನು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಅಲ್ಲ. ಹೀಗೆ ತಾವು ಮಾಡಿರೋ ಪೋಸ್ಟ್ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾರೆ ಚೇತನ್. ರಾಜ್ಕುಮಾರ್ ಬಗ್ಗೆ ನನಗೂ ಅಭಿಮಾನವಿದೆ, ಆದರೆ ಇಬ್ಬರಿಗೆ ಕೊಟ್ಟರೆ ಎಲ್ಲರೂ ಕೇಳ್ತಾ ಹೋಗ್ತಾರೆ, ಆಗ ಏನ್ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಸೊ ನನಗೆ ಅವರ ಅಭಿನಯದ ಬಗ್ಗೆ ಬಹಳ ಅಭಿಮಾನ ಇದೆ, ಭಾಳ ಗೌರವ ಇದೆ. ಆದರೆ ಅವರು ತೀರ್ಕೊಂಡಾದಮೇಲೆ ಸರ್ಕಾರ ಮಾಡಿರೋ ಯೋಜನೆಗಳು, ಸರ್ಕಾರ ಇದನ್ನು ಅವರ ಸಾವನ್ನು ಹೇಗೆ ಲಾಭ ಪಡಿಬೋದು ಅನ್ನೋ ರೀತಿಯಲ್ಲಿ ಮಾಡಿರೋದ್ರಿಂದ ಅದರಿಂದ ಏನೇನು ಪರಿಣಾಮಗಳಾಗತ್ತೆ ಅಂತ ಒಂದು ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ. ನಮಗೇನಾಗತ್ತೆ, ಒಬ್ಬರು ಕೊಟ್ಟಿದ್ದ ತಕ್ಷಣ ಅದರ ಮೇಲೆ ಎಫೆಕ್ಟ್ ಬೀಳುತ್ತೆ, ಪರಿಣಾಮಗಳಾಗತ್ತೆ, ನೆಗೆಟಿವ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ವಿಷ್ಣುವರ್ಧನ್ ಅವರು ನಮಗೂ ಬೇಕು ಅಭಿಮಾನಿ ಸಂಘ ಅಂತ ಶುರು ಮಾಡ್ಕೊಳ್ತಾರೆ. ಅವ್ರದ್ದು ಒಂದು ಜಸ್ಟಿಫೈಡ್, ಇವರು ಕೊಟ್ಟಮೇಲೆ ಅವ್ರಿಗೂ ಬೇಕು ಅಂತ ಬರ್ತಾರೆ. ಅಂಬರೀಷ್ ಅವ್ರದ್ದು ಬೇಕು ಅಂತ ಬರ್ತಾರೆ. ಸೊ ನಮಗೆ ಅಲ್ಲೂ ಕೂಡ 1.25 ಎಕರೆ ಅಲ್ಲಿ ಪಕ್ಕದಲ್ಲೇ ಸಿಟಿ ಸೆಂಟರ್ನಲ್ಲಿ ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಕುವೆಂಪುರದ ಕುಪ್ಪಳ್ಳಿನಲ್ಲಿ ಮಾಡಿ ಅಲ್ಲಿ ಗುರುತಿಸಿದ್ದಾರೆ. ಇದು ಕೂಡ ಗಾಜನೂರಿನಲ್ಲಿ ಮಾಡಿ, ಇದು ಕೂಡ ಅವರು ಒಂದು ರೀತಿ ಹುಟ್ಟು ಬೆಳೆದಿರೋ ಮನೆ ಹತ್ತಿರ ಮಾಡಿದರೆ ಅದು ಒಂದು ಗೌರವ ಸಲ್ಲಿಸ್ತಾ ಇತ್ತು. ನೀವು ಬೆಂಗಳೂರು ಸಿಟಿ ಸೆಂಟ್ರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ದೇವನಹಳ್ಳಿಯಲ್ಲಿ ಕೈಗಾರಿಕೆ ಸ್ಥಾಪನೆಯ ಭೂಸ್ವಾಧೀನ ವಿರುದ್ಧ ಹೋರಾಡಿದ್ದವರು ಚೇತನ್. ಆ ಹೋರಾಟವನ್ನೇ ಹೋಲಿಕೆ ಮಾಡಿ ಸ್ಮಾರಕ, ಪುತ್ಥಳಿಯಂತೆಲ್ಲ ಎಕರೆಗಟ್ಟಲೆ ಜಮೀನು ಕೊಡ್ತಾ ಹೋದ್ರೆ ಹೋರಾಟಗಾರರ ಕಥೆ ಏನು ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಇವಾಗ ನಾನು ಸ್ಟ್ಯಾಚ್ಯೂ ಕಲ್ಚರ್ ಒಪ್ಪೋನಲ್ಲ. ನನಗೆ ಯಾರೂ ಕೂಡ ಸ್ಟ್ಯಾಚ್ಯೂ ಬೇಕಾಗಿ ಸ್ಟ್ಯಾಚ್ಯೂ ಬಯಸಿರೋ ಸ್ಟ್ಯಾಚ್ಯೂ ಯೋಗ್ಯರಲ್ಲ. ಬಟ್ ನೀವು ಎಕರೆಗಟ್ಟಲೆ ಕೊಡೋಕ್ಕೆ ಶುರು ಮಾಡಿದಾಗ ಅದರದ್ದೇ ಆದ ಸಮಸ್ಯೆಗಳಾಗುತ್ತೆ. ಬೇರೆ ಆ್ಯಕ್ಟ್ರುಗಳು 1.25 ಎಕರೆ ಅಲ್ಲಿ ಪಕ್ಕದಲ್ಲಿ ಕೊಡಬೇಕಾಗುತ್ತೆ. ಏನೇನೋ ಒಂದು ರೀತಿ ಒಂದಕ್ಕೊಂದು ಲಿಂಕ್ ಆಗಿ ಸಮಸ್ಯೆ ಆಗ್ಬೋದು. ನಮಗೆ ಇವತ್ತು ಭಾಳ ದೊಡ್ಡ ಫೈಟ್ ಇರೋದು ಲ್ಯಾಂಡ್ ಫೈಟು. ಲ್ಯಾಂಡ್ ಅನ್ನೋದು ಕೂಡ ಎಲ್ಲ ಲ್ಯಾಂಡು ಒಂದೇ ಅಲ್ಲ. ಎಲ್ಲೆಲ್ಲಿ ಪ್ರೈಮ್ ಲ್ಯಾಂಡ್ ಇರುತ್ತೋ, ಎಲ್ಲೆಲ್ಲಿ ಬೇರೆ ಬೇರೆ ಲ್ಯಾಂಡ್ ಇರುತ್ತೋ. ನಮ್ಮ ಕರ್ನಾಟಕಕ್ಕೆ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ. 20ನೇ ಶತಮಾನ ಕೊಡುಗೆ ಕೊಟ್ಟಿರೋ ನಮ್ಮ ಶತಮಾನದ ಕವಿ ಕುವೆಂಪುರಾಗಿರ್ಬೋದು, ಅವರು ಅನುಯಾಯಿಗಳು. ನಾವು ಅವ್ರು ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. MD ನಂಜುಂಡಸ್ವಾಮಿಯವರಾಗಿರ್ಬೋದು, ನಮಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಾಗಿರ್ಬೋದು, ಸಿನಿಮಾ ರಂಗದ ಒಳಗೂ ಕೂಡ ನಿರ್ಮಾಪಕರು, ನಿರ್ದೇಶಕರು ಸಿದ್ಧಲಿಂಗಯ್ಯ, ಪುಟ್ಟಣ ಕಣಗಲ್ ಆಗಿರ್ಬೋದು, ಇತ್ತೀಚೆಗೆ ತೀರ್ಕೊಂಡಿರೋ ಬಿ ಸರೋಜಾದೇವಿ, ಇವರೆಲ್ಲ ಭಾಳ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿರೋರೆ.
ಆದರೆ ಇವ್ರು ಯಾರಿಗೂ ಕೂಡ ಶಂಕರನಾಗಿ ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಭೂಮಿನೇ ಭಾಳ ದೊಡ್ಡ ಪ್ರಮಾಣದ ಫೈಟು 21ನೇ ಶತಮಾನ 20ನೇ ಶತಮಾನದ ಭಾರತದಲ್ಲಿ. ಸೊ ಸರ್ಕಾರ ಮುಂದಾಲೋಚನೆಯಿಂದ ತೊಗೊಂಡು ಅದನ್ನು ಮಾಡಬೇಕಾಗಿತ್ತು ಹೊರತು ಈ ರೀತಿ ಮಾಡಿದಾಗ ಇನ್ನೂ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ ಅಂತ ಒಂದು ಚರ್ಚೆ ಮಾಡಿದ ಹೊರತು ನಾವು ರಾಜ್ಕುಮಾರ್ ಅವರ ಕೊಡುಗೆನ ಎಲ್ಲ ಒಂದು ಅಳಗಳಿತಾ ಇಲ್ಲ. ಚೇತನ್ ವಿರುದ್ಧ ಸಿಡಿದೆದ್ದ ರಾಜ್ ಅಭಿಮಾನಿಗಳು, ಪೊಲೀಸ್ ಠಾಣೆಯಲ್ಲಿ ದೂರು, ಗಡೀಪಾರಿಗೆ ಆಗ್ರಹ. ನಟ ಚೇತನ್ ಕುಮಾರ್ ಹೀಗೆ ಪೋಸ್ಟ್ ಮಾಡಿ ಹೇಳಿಕೆ ಕೊಡುತ್ತಲೇ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳು ಕೆರಳಿ ಕೆಂಡವಾಗಿವೆ. ಬೆಂಗಳೂರಿನ ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಚೇತನ್ ಕುಮಾರ್ ಪೋಸ್ಟ್ನಿಂದಾಗಿ ರಾಜ್ ಅಭಿಮಾನಿಗಳಿಗೆ ನೋವಾಗಿದೆ. ಇದು ಅಭಿಮಾನಿಗಳಿಗೆ ಮಾಡಿದ ಅವಮಾನ. ಚೇತನ್ ಕೂಡಲೇ ಬೇಷರತ್ತ ಕ್ಷಮೆ ಕೇಳಬೇಕು. ಸಾಮಾಜಿಕ ಜಾಲತಾಣ ಮುಟ್ಟುಗೋಲು ಹಾಕಿಕೊಂಡು ಕಾನೂನು ಕ್ರಮ ಆಗಬೇಕು. ಚೇತನ್ ವಿರುದ್ಧ ಹೋರಾಟ ಮುಂದುವರಿಯಲಿದ್ದು ಮಸಿ ಬೆಳೆದು ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಆತ ಸಾಮಾಜಿಕ ಜಾಲತಾಣದಲ್ಲೇ ಬರ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲೇ ನಾವು ಅವನಿಗೆ ಮಖಕ್ಕೆ ಮಸಿ ಬಳಿ ಅಂತ ಕೆಲಸ ಮಾಡೇ ಮಾಡ್ತೀವಿ ಅಣ್ಣವರಾಗಿ. ಚೇತನ್ ಹೇಳಿಕೆ ಬಗ್ಗೆ ಕನ್ನಡ ಪರ ಹೋರಾಟಗಾರರು, ಕಲಾವಿದರು ಕೂಡ ಆಕ್ಷೇಪ ಎತ್ತಿದ್ದಾರೆ. ಇಂತಹ ವ್ಯಕ್ತಿಗೆ ಅವರು ಎಲ್ಲ ಧರ್ಮಗಳನ್ನ ಮೀರಿ, ಎಲ್ಲ ರಾಜಕೀಯ ಪಕ್ಷಗಳನ್ನ ಮೀರಿ ದೊಡ್ಡದಾದಂತ ಹಿರಿಮೆಯಾದಂತ ನಮ್ಮ ರಾಜ್ಕುಮಾರ್ ಅವ್ರಿಗೆ 2.5 ಅಲ್ಲ ರೀ, 1000 ಎಕರೆ ಕೊಡ್ರಿ, ಯಾರು ಕೇಳಬಾರ್ದು. ಪ್ರಚಾರ ಬೇಕು, ಅದರಿಂದ ಜೀವನ ಮಾಡಬೇಕು. ಅವನಿಗೇನು ಉದ್ಯೋಗ ಇದೆ? ಒಂದು ಸಿನಿಮಾ ರಂಗದಲ್ಲಿಲ್ಲ, ಅದನ್ನು ನಂಬ್ಕೊಂಡು ಬಂದ. ಯಾವುದೋ 1-2 ಪಿಕ್ಚರ್ ಮಾಡ್ದ, ಆಯಿತು, ಮುಗೀತು, ಹೋಯ್ತು. ಈಗ ಸಮಾಜ ಸೇವೆ ಅಂತ ಹೋಗ್ತಾ ಇದ್ದಾನೆ, ಸೋಷಿಯಲ್ ವರ್ಕ್ ಮಾಡ್ತಾನೆ ಅಂತೀವಿ. ಏನು ಸೋಷಿಯಲ್ ವರ್ಕ್ ಮಾಡ್ತಾನೆ? ಇವನದು ಕೊಡುಗೆ ಏನ್ರಿ ಈ ನಾಡಿಗೆ? ಯಾರಿವನು ಚೇತನ್? ರಾಜ್ಕುಮಾರ್ ಸಮಾಧಿ ಇರುವ ಕಂಠೀರವ ಸ್ಟುಡಿಯೋದಲ್ಲೇ ಅಂಬರೀಷ್, ಪುನೀತ್ ರಾಜ್ಕುಮಾರ್ ಸಮಾಧಿಗಳೂ ಇವೆ. ಕಂಠೀರವ ಸ್ಟುಡಿಯೋ ಸಹ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಕುಮಾರ್ ಸಮಾಧಿ ಸ್ಥಳ ಅಥವಾ ಇನ್ನಿತರೆ ಸಮಾಧಿ ಸ್ಥಳಗಳನ್ನು ಯಾವುದೇ ವಾಣಿಜ್ಯ ಲಾಭಕ್ಕೆ ಯಾರೂ ಸಹ ಬಳಸಿಕೊಂಡಿಲ್ಲ. ಈ ಬಗ್ಗೆ ಈವರೆಗೆ ಯಾರೂ ಪ್ರಶ್ನೆಯನ್ನೂ ಸಹ ಮಾಡಿರಲಿಲ್ಲ. ಆದರೆ ಇದೀಗ ಚೇತನ್ ಅಹಿಂಸಾ ಅವರು ವಿನಾಕಾರಣ ಕೊಂಕು ತೆಗೆದಿದ್ದಾರೆ. ಹೀಗಾಗಿ ಫಿಲ್ಮ್ ಚೇಂಬರ್ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ನಾಳೆ ಅಥವಾ ನಾಡಿದ್ದು ಸಭೆ ಸೇರಿ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧಾರವಾಗಲಿದೆ. ಯಾವಾಗ ಅಣ್ಣವರ ಅಭಿಮಾನಿಗಳ ಆಕ್ರೋಶ ಭುಗಿಲೆಳುತ್ತೋ ಚೇತನ್ ತಂಡ ಹೊಡೆದಿದ್ದಾರೆ. ಸಾರ್ವಜನಿಕರ ಮುಂದೆಯೇ ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆಯಾಚಿಸಿದ್ದಾರೆ. ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ, ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಉದ್ದೇಶ. ಒಟ್ನಲ್ಲಿ ಇರಲಾರದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಇದಕ್ಕೆ ನೋಡಿ ಕರುನಾಡಿನ ಜನರ ಪಾಲಿಗೆ ಅಣ್ಣವರೇ ವರನಟ. ಇಂಥವರ ಬಗ್ಗೆ ವಿವಾದದ ಕಿಡಿ ಹೊತ್ತಿಸಿದ್ರೆ ಜನ ಸುಮ್ಮನಿರ್ತಾರಾ ಹೇಳಿ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಊರಲ್ಲಿ ದೈವಗಳ ನೇಮೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಈ ವೇಳೆ ದೈವ ಭಂಡಾರವನ್ನ ತೋಟ ಗದ್ದೆಗಳನ್ನ ದಾಟಿ ವಾದ್ಯಗೋಷ್ಠಿಯ ಮೂಲಕ ಪಲ್ಲಕ್ಕಿಯಲ್ಲಿ ತರ್ತಾ ಇದ್ರು. ಇದ್ದಕ್ಕಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ, ಪಲ್ಲಕ್ಕಿ ಬರ್ತಿದ್ದಂತೆ ಕಾಲು ಸಂಕ ಕುಸಿದು ಬಿದ್ದಿದೆ. ಪಲ್ಲಕ್ಕಿ ಹೊತ್ತವರೆಲ್ಲ ಒಮ್ಮೆಲೆ ಕುಸಿದು ಹೋಗಿದ್ದಾರೆ. ಹತ್ತಾರು ಜನ ಸೇರಿದ್ರು. ಇಡೀ ಊರಲ್ಲಿ ದೈವದ ಉತ್ಸವ ಸಂಭ್ರಮ ಮನೆ ಮಾಡಿತ್ತು. ಪ್ರಕೃತಿಯ ಮಧ್ಯೆ ದೈವದ ಪಲ್ಲಕ್ಕಿಯ ಮೆರವಣಿಗೆ ಸಾಗೋದಕ್ಕೆ ಶುರುವಾಗಿತ್ತು. ಭಂಡಾರದ ಮನೆಯಿಂದ ಪಲ್ಲಕ್ಕಿಯನ್ನ ಹೊತ್ತು ತರ್ತಿದ್ದ ವೇಳೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಕಾಲು ಸಂಕದ ಮೇಲೆ ಪಲ್ಲಕ್ಕಿ ಬರ್ತಿದ್ದಂತೆ ಒಮ್ಮೆಲೆ ಕುಸಿದು ಬಿದ್ದಿದೆ. ಪಲ್ಲಕ್ಕಿಯ ಮುಂದಿದ್ದ ಒಬ್ಬ ವ್ಯಕ್ತಿಯನ್ನ ಬಿಟ್ರೆ ಉಳಿದವರೆಲ್ಲ ಒಮ್ಮೆಲೆ ಅಪ್ಪಳಿಸಿದ್ದಾರೆ. ದೈವದ ಪಲ್ಲಕ್ಕಿ ಹೊತ್ತವರಿಗೆ ಕಾದಿತ್ತು ಶಾಕ್. ಇದು ಅವಘಡವೋ ದೈವದ ಮುನಿಸೋ? ತುಳುನಾಡು ಅಂದ್ರೇನೆ ದೈವಗಳ ನೆಲೆಬೀಡು. ಇಲ್ಲಿನ ಕಣಕಣವು ದೈವಗಳ ಪವಾಡವನ್ನ ಸಾರಿ ಸಾರಿ ಹೇಳುತ್ತವೆ. ಹೀಗಾಗಿಯೇ ದೈವದ ಅಪ್ಪಣೆ ಇಲ್ಲದೆ ಇಲ್ಲಿನ ಜನ ಯಾವ ಕೆಲಸಕ್ಕೂ ಕೈ ಹಾಕಲ್ಲ. ದೈವದ ಮುನ್ಸೂಚನೆ ಸಿಗದೆ ಯಾವ ಕಾರ್ಯಗಳನ್ನೂ ಕೈಗೊಳ್ಳಲ್ಲ. ಅಷ್ಟೇ ಅಲ್ಲ, ದೈವದ ಪೂಜೆ ಪುನಸ್ಕಾರ ಅಂತ ಬಂದ್ರೆ
ಊರೂರೇ ಸೇರಿ ಅದ್ಧೂರಿಯಾಗಿ ಆಚರಿಸ್ತಾರೆ. ಇದರಂತೆ ಮೂಡಬಿದಿರೆ ತಾಲೂಕಿನ ಪುಚ್ಚೆಮೊಗರು ಬಾವದ ಬೈಲಿನ ತಾಕೊಡೆಯಲ್ಲಿ ನೇಮೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ಪುಚ್ಚೆಮೊಗರಿನ ಭಂಡಾರ ಮನೆಯಿಂದ ದೈವದ ಆಭರಣಗಳನ್ನ ತರಲಾಗ್ತಾ ಇತ್ತು. ದೈವದ ಆಭರಣಗಳಾಗಿದ್ರಿಂದ ಸುತ್ತಮುತ್ತ 10 ಮಂದಿ ಸೇರಿದ್ರು. ಜೊತೆಗೆ ಬ್ಯಾಂಡ್ ವಾದ್ಯ ಘೋಷಗಳೊಂದಿಗೆ ಮೆರವಣಿಗೆನೂ ಜೋರಾಗಿತ್ತು. ಆದ್ರೆ ಬಾವದ ಬೈಲಿನ ಹಳೆ ಕಾಲದ ಕಲ್ಲಿನ ಸೇತುವೆ ಬಳಿ ಬರ್ತಾ ಇದ್ದಂತೆ ದೊಡ್ಡ ಶಾಕ್ ಎದುರಾಗಿದೆ. ಪಲ್ಲಕ್ಕಿ ಹೊತ್ತವರು ಕಾಲು ಸಂಕದ ಮೇಲೆ ಬರ್ತಿದ್ದಂತೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಈ ಕಾಲಸಂಕ ತುಂಬಾ ಹಳೆ ಕಾಲದಂತೆ. ಅಡಿಭಾಗದಲ್ಲಿ ಬೀಮ್ ಹಾಕದೆ ಕಲ್ಲಿನಲ್ಲೇ ತಾತ್ಕಾಲಿಕ ಸೇತುವೆ ನಿರ್ಮಿಸಿಕೊಂಡಿದ್ರು. ಹೀಗಾಗಿ ಕುಸಿದು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನೊಂದೆಡೆ ದೈವದ ಮುನಿಸ ಅನ್ನೋ ಚರ್ಚೆಯನ್ನು ಹುಟ್ಟುಹಾಕಿದೆ. ಇದರ ಮಧ್ಯೆ ನೇಮೋತ್ಸವವನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹಾವೇರಿಯ ವರದಾ ನದಿಯಲ್ಲಿ ಬಂಗಾರದ ರಾಶಿ ಸಿಕ್ತಿದೆಯಂತೆ. ಹೀಗಾಗಿಯೇ ನೆತ್ತಿ ಸುಡೋ ಬಿಸಿಲನ್ನೂ ಲೆಕ್ಕಿಸದೆ ಜನ ನದಿ ನೀರಲ್ಲಿ ಚಿನ್ನಕ್ಕೆ ಹುಡುಕಾಟ ಶುರು ಮಾಡಿದ್ದಾರೆ. ಕೇಳೋದಕ್ಕೆ ಅಚ್ಚರಿ ಅನ್ಸಿದ್ರು ಇದೇ ಸತ್ಯ. ಕಪ್ಪು ಮಣ್ಣಲ್ಲಿ 400 ಬರುತ್ತೆ. ಅಂದಾಜು ಒಂದು ದಿನಕ್ಕೆ 200ರಿಂದ 300 ರೂಪಾಯಿ ಸಿಗುತ್ತೆ. ವರದಾ ನದಿಯಲ್ಲಿ ಸಿಕ್ತಿದೆಯಂತೆ ಬಂಗಾರದ ಕಣ. ಬೇಸಿಗೆಯ ಬೆಂಕಿಯ ಮಧ್ಯೆ ಬಂಗಾರದ ಬೇಟೆ. ಬಂಗಾರ ಭಾರತೀಯರ ಪಾಲಿಗೆ ಗಗನಕುಸುಮ. ಬಂಗಾರವನ್ನ ಇಷ್ಟಪಡದಿರೋ ಜನರೇ ಇಲ್ಲ. ಲಕ್ಷ ಲಕ್ಷ ಬೆಲೆಯಾದ್ರೂ ಬಂಗಾರಕ್ಕಿರೋ ಡಿಮ್ಯಾಂಡ್ ಕಮ್ಮಿ ಆಗ್ತಿಲ್ಲ. ಬಂಗಾರವನ್ನ ಇಷ್ಟಪಡೋ ಜನ ಕಡಿಮೆ ಆಗ್ತಿಲ್ಲ. 1 ಗ್ರಾಂ ಚಿನ್ನ ಕೊಳ್ಳೋದಕ್ಕೂ ಜನ ಪರದೋಡೋ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಬಂಗಾರ ಅಂದ್ರೆ ಸಾಕು ಎಲ್ರೂ ಬಾಯಿ ಬಿಡ್ತಿದ್ದಾರೆ. ಇಂಥ ಹೊತ್ತಲ್ಲೇ ಬಂಗಾರದ ನದಿಯೊಂದು ಸೃಷ್ಟಿಯಾಗಿದೆ ಅನ್ನೋ ಸುದ್ದಿ ಹಬ್ಬಿದೆ. ವರದಾ ನದಿಯಲ್ಲಿ ಬಂಗಾರದ ರಾಶಿ ಸಿಕ್ತಿದೆ ಅಂತ ಹುಡುಕಾಟ ಕೇಳ್ತಿದ್ದಾರೆ. ಬಿರು ಬೇಸಿಗೆಯ ಮಧ್ಯೆಯೂ ನದಿ ನೀರಲ್ಲಿ ಕೂತ್ಕೊಂಡು ಚಿನ್ನದ ಬೇಟೆಯಾಡ್ತಿದ್ದಾರೆ. ಬೆಳಗಿಂದ ಸಂಜೆವರೆಗೂ ಚಿನ್ನಕ್ಕಾಗಿ ಹುಡುಕಾಡ್ತಿದ್ದಾರೆ. ಚಿನ್ನ ಅನ್ನೋದು ಬರೀ ಆಭರಣವಲ್ಲ, ಅಲಂಕಾರಿಕ ವಸ್ತುವೂ ಅಲ್ಲ. ಇದೊಂದು ಸುರಕ್ಷಿತ ಹೂಡಿಕೆ, ಸಂಪತ್ತು, ಕಷ್ಟಕಾಲಕ್ಕೆ ಆಗುವ ಆಪತ್ ಬಾಂಧವ. ಹೀಗಾಗಿಯೇ ಜನ ಚಿನ್ನದ ಮೇಲೆ ಈ ಪರಿ ಮೋಹ ಬೆಳೆಸ್ಕೊಂಡಿರೋದು. ಬಡವರು ಚಿನ್ನವನ್ನ ಕೊಳ್ಳೋದು ಕನಸಿನ ಮಾತಾಗಿರೋ ಹೊತ್ತಲ್ಲಿ ನದಿಯಲ್ಲಿ ಚಿನ್ನ ಸಿಕ್ತಿದೆ ಅನ್ನೋ ಸುದ್ದಿ ಬಿರುಗಾಳಿಯಂತೆ ಹಬ್ತಿದೆ. ಇದಕ್ಕೆ ಸಾಕ್ಷಿಯೇ ಈ ದೃಶ್ಯಗಳು. ನೀರಲ್ಲಿ ನಿಂತ್ಕೊಂಡು ಇಡೀ ನದಿಯನ್ನೇ ಜಾಲಾಡ್ತಿದ್ದಾರೆ. ಮಣ್ಣಲ್ಲಿ ಬಂಗಾರದ ಕಣಗಳಿರುತ್ತೆ ಅನ್ನೋದು 100ಕ್ಕೆ 100 ಸತ್ಯ. ಹೀಗಾಗಿಯೇ ಈ ನದಿಯಲ್ಲಿ ಬಂಗಾರದ ಬೇಟೆ ಶುರುವಾಗಿರೋದು. ಹಾವೇರಿ ಜಿಲ್ಲೆಯ ವರದಾ ನದಿ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ಅದೇ ಬೇಸಿಗೆ ಶುರುವಾದ್ರೆ ನದಿಯ ಒಡಲು ಒಣಗೋದಕ್ಕೆ ಶುರುವಾಗುತ್ತೆ. ಈ ಬಾರಿ ಕೂಡ ನದಿ ನೀರು ದಿನೇ ದಿನೇ ಕಮ್ಮಿ ಆಗ್ತಿದೆ. ಇಂಥ ಹೊತ್ತಲ್ಲೇ ಬಂಗಾರದ ಹುಡುಕಾಟ ಶುರು ಮಾಡಿದ್ದಾರೆ. ವರದಾ ನದಿಯ ಈ ಜಾಗ ಬಂಗಾರದ ಖಜಾನೆಯಾಗಿ ಸೃಷ್ಟಿಯಾಗಿದೆಯಂತೆ. ನದಿಯೊಳಗೆ ಕೈ ಹಾಕಿದ್ರೆ ಬಂಗಾರದ ಸಣ್ಣ ಸಣ್ಣ ಕಣಗಳು ಸಿಗ್ತಿವೆಯಂತೆ. ಹೀಗಾಗಿಯೇ ಬೆಳಗಾದ್ರೆ ಸಾಕು ಹಲವಾರು ಕುಟುಂಬಗಳು ನದಿ ನೀರಲ್ಲಿ ಹುಡುಕಾಡೋದಕ್ಕೆ ಶುರು ಮಾಡ್ತಿವೆ. ಕಪ್ಪು ಮಣ್ಣಲ್ಲಿ 400 ಬರುತ್ತೆ. ಅದನ್ನ ತೆಗೆದು ತಗೊಂಡೋಗಿ ಅಂಗಡಿ ಕೊಟ್ಟಾಗ ಅದನ್ನೇ ಬೇರೆ ಬೇರೆ ತೆಗಿತಾರೆ. ತೆಗೆದಾಗ ಅದರಲ್ಲಿ ಉಂಗುರಕ್ಕೆ ಇಡೋಕ್ಕೂ ಬರುತ್ತೆ, ಆಮೇಲೆ ಪಾಲಿಶ್ ಮಾಡೋಕ್ಕೂ ಬರುತ್ತೆ. ಆಮೇಲೆ ಅದರಲ್ಲಿ ಬರುತ್ತಲ್ಲ ಕಪ್ಪು, ಭಾಳ ಕಪ್ಪು ಬರುತ್ತೆ. ಅದನ್ನು ಅರ್ಕಿಡ್ತಾರೆ ಒಳಗೆ, ಅದ್ರ ಒಳಗಿಡೋದು. ಶಿವಮೊಗ್ಗದಿಂದ ವಲಸೆ ಬಂದಿರೋ ಇರ್ಲರ್ ಸಮುದಾಯ ವರದಾ ನದಿ ಬುಡದಲ್ಲಿ ಬೀಡು ಬಿಟ್ಟಿದೆ. ಪಾತ್ರೆ ಹಾಗೂ ಸಣ್ಣ ಉಪಕರಣಗಳನ್ನ ಬಳಸಿಕೊಂಡು ಮರಳು ಮತ್ತು ಮಣ್ಣನ್ನ ಬೇರ್ಪಡಿಸ್ತಾರೆ. ನಂತರ ಕೊನೆಯಲ್ಲಿ ಉಳಿಯುವ ಬಂಗಾರದ ಕಣಗಳನ್ನ ಸಂಗ್ರಹಿಸ್ತಾರೆ. ಇದು ಅಷ್ಟು ಸುಲಭದ ಕೆಲಸವಲ್ಲ. ದಿನವಿಡೀ ನೀರಲ್ಲೇ ನಿಂತು ಕೆಲಸ ಮಾಡಬೇಕು. ಅವ್ರ ಹತ್ರ ತಗೊಂಡೋಗಿ ಕೊಟ್ರೆ ಅದು ಇಷ್ಟಂತ ಇದು ಮಾಡ್ತಾರೆ ಅವರು. ನಮಗೆ ಅದು ಗೊತ್ತಾಗಲ್ಲ. ಹೋಗಿ ಕಪ್ಪು ಮಣ್ಣು ತಗೊಂಡೋಗಿ ಕೊಟ್ರೆ ಅವರೇ ಬೇರೆ ಇರ್ತದೆ, ಅದನ್ನ ಇದು ಮಾಡ್ತಾರೆ. ಅದರಲ್ಲಿ ಅವ್ರು ರೇಟ್ ಕೊಟ್ಟಾಗಷ್ಟೇ, ಈ ರೇಟ್ ಅಂತ ಹೇಳಲ್ಲ ಅವರು. ಅಂದಾಜು ಒಂದು ದಿನಕ್ಕೆ 200ರಿಂದ 300 ರೂಪಾಯಿ ಸಿಗುತ್ತೆ. ಕಡಿಮೆ ಅಂದ್ರೆ 300 ರೂಪಾಯಿ ಅಂತ ಒಂದು ದಿನಕ್ಕೆ. ಆ ಲೆಕ್ಕದಲ್ಲಿ 300 ರೂಪಾಯಿ ಅಂತ ಗ್ಯಾರಂಟಿ. ನಿಜಕ್ಕೂ ಬಂಗಾರ ಸಿಕ್ತಿದ್ಯೋ ಇಲ್ವೋ ಇವರಿಗೆ ಗೊತ್ತು. ಆದ್ರೆ ಬಂಗಾರ ಸಿಕ್ಕಿದೆ ಅಂತಾನೆ ಹುಡುಕಾಡ್ತಿದ್ದಾರೆ. ಹೀಗಾಗಿ ವರದಾ ನದಿಯತ್ತ ಎಲ್ಲರೂ ಕಣ್ಣರಳಿಸಿ ನೋಡ್ತಿದ್ದಾರೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ. ಬಿರು ಬೇಸಿಗೆ ಶುರುವಾಗಿರೋದ್ರಿಂದ ಹಲವು ಕಡೆಗಳಲ್ಲಿ ನೀರಿನ ಹಾಹಾಕಾರ ಎದ್ದಿದೆ. ಇದೇ ಹೊತ್ತಲ್ಲಿ ಹನಿ ನೀರು ಸಿಕ್ಕರೆ ಸಾಕು ಅಂತ ಸಿಗೋ ನೀರನ್ನೇ ಜನ ಕುಡಿತಿದ್ದಾರೆ. ಆದರೆ ಇದೇ ನೀರು ಜನರಿಗೆ ಕಂಟಕ ಆಗ್ತಾ ಇದೆ.
ಹೀಗಾಗಿ ಜೀವಜಲದ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಿದೆ. ಶುದ್ಧ ನೀರು ಸಪ್ಲೈ ಆಗ್ತಾ ಇರುವಂತದ್ದು ದೃಢ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ ಏನು ಕುಡಿಯುವಂತಹ ನೀರಿನಲ್ಲಿ ಫ್ಲೋರೈಡ್ನ ಒಂದು ಪ್ರಮಾಣ ಬಹಳ ಹೆಚ್ಚಿರತಕ್ಕಂಥದ್ದು. ಬೋರ್ ನೀರು ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಜಾಸ್ತಿ ನೋವು ಬರೋದು. ಕುಡಿದ್ರಿಂದ ಸ್ವಲ್ಪ ನಮಗೇನು ಜ್ವರ ಇವೆಲ್ಲ ಜಾಸ್ತಿ ಆಯ್ತು. ಟ್ಯಾಂಕ್ ಇತ್ತು, ಸ್ವಲ್ಪ ತೊಳೆಯೋದಿಲ್ಲ, ಜಾಸ್ತಿ ದಿನಕ್ಕೆ ಒಂದ್ಸಲ. ಜನರ ಪಾಲಿಗೆ ಜೀವಜಲವೇ ಆಗ್ತಿದೆಯಾ ವಿಷಜಲ? ನ್ಯೂಸ್ 18 ರಿಯಾಲಿಟಿ ಚೆಕ್ ವರದಿಯಲ್ಲಿ ಮಹಾಸತ್ಯ. ಬಿಸಿಲು ನೆತ್ತಿ ಸುಡುತ್ತಿದೆ, ಭೂಮಿ ಮೇಲೆ ಕಾಲಿಡುವುದಕ್ಕೂ ಕಷ್ಟವಾಗ್ತಿದೆ. ಬಿಸಿಲಿನ ಬೇಗೆಗೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಇದೇ ಹೊತ್ತಲ್ಲಿ ನೀರಿನ ಮೂಲಗಳೆಲ್ಲ ಬತ್ತಿ ಹೋಗುವುದಕ್ಕೆ ಶುರುವಾಗಿವೆ. ಹೀಗಾಗಿ ಜೀವಜಲಕ್ಕಾಗಿ ಜನ ಪರದಾಡ್ತಿದ್ದು ಹನಿ ನೀರಿಗೂ ಹಾಹಾಕಾರ ಸೃಷ್ಟಿಯಾಗ್ತಿದೆ. ಇಂಥ ಹೊತ್ತಲ್ಲೇ ಈಗ ಜನ ಕುಡಿತಿರೋ ನೀರಿಗೂ ಕಂಟಕ ಎದುರಾಗಿದೆ. ಜನರ ಪಾಲಿಗೆ ಜೀವಜಲ ಆಗಿರೋದೇ ಜೀವ ಹಿಂಡುವುದಕ್ಕೆ ಶುರುವಾಗಿದೆ. ಹೀಗಾಗಿ ಊರೂರಲ್ಲೂ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಿದೆ. ಯಾವ್ಯಾವ ಊರಲ್ಲಿ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದರ ಪರೀಕ್ಷೆ ನಡೆಸ್ತಿದೆ. ಈ ವೇಳೆ ಬಯಲಾದ ಆಘಾತಕಾರಿ ಸಂಗತಿ ಜನರನ್ನ ಬೆಚ್ಚಿ ಬೀಳಿಸ್ತಿದೆ. ಇದು ಮೊದಲೇ ಹೇಳಿ ಕೇಳಿ ಬರದ ನಾಡು ಕೋಲಾರ. ಇಲ್ಲಿ ಮಳೆ ಬಂದ್ರಷ್ಟೇ ನೀರು. ಕೆರೆ ಕುಂಟೆಗಳೆಲ್ಲ ತುಂಬಿದಾಗ ಅದೇ ನೀರನ್ನ ವರ್ಷ ಪೂರ್ತಿ ಬಳಕೆ ಮಾಡ್ತಾರೆ. ಒಂದು ಕಡೆ ಎತ್ತಿನ ಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿದೆ, ಇನ್ನೊಂದು ಕಡೆ ಬೆಂಗಳೂರಿನ ಕೊಳಚೆ ನೀರನ್ನು ಸಂಸ್ಕರಿಸಿ ಕೆಸಿ ವ್ಯಾಲಿ ಯೋಜನೆ ಮೂಲಕ ಕೋಲಾರಕ್ಕೆ ಹರಿಸುತ್ತಿದ್ದಾರೆ. ಆದರೆ ಈವರೆಗೆ ಶಾಶ್ವತ ನೀರಿನ ಮೂಲ ಸಿಕ್ಕಿಲ್ಲ. ಹೀಗಾಗಿ ಹನಿ ನೀರಿಗೂ ಪರದಾಡ್ತಿರೋ ಹೊತ್ತಲ್ಲೇ ಇಲ್ಲಿನ ಜನ ಕುಡಿಯೋ ನೀರು ಅದೆಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಪಿಕ್ಕಿ ಕಾಲೋನಿಯಲ್ಲಿ ಕಳೆದ 10 ವರ್ಷಗಳಿಂದ ಜನರು ಇಲ್ಲಿ ಒಂದು ಬೋರ್ವೆಲ್ ನೀರನ್ನೇ ಕುಡಿತಾ ಇದ್ದಾರೆ. ಬೋರ್ವೆಲ್ಗಳಿಂದ ನೀರನ್ನು ಟ್ಯಾಂಕಿಗೆ ತುಂಬಿಸಿ ಆನಂತರ ನಲ್ಲಿಗಳ ಮೂಲಕ ಜನರು ನೀರನ್ನು ಇಲ್ಲಿ ಕುಡಿತಾ ಇರ್ತಕ್ಕಂಥದ್ದು. ಕುಡಿದ್ರಿಂದ ಸ್ವಲ್ಪ ನಮಗೇನು ಜ್ವರ ಇವೆಲ್ಲ ಜಾಸ್ತಿ ಆಯ್ತದೆ. ಬೋರ್ ನೀರು ಕುಡಿಯೋದು, ಆದರೆ ಚಿಕ್ಕ ಮಕ್ಕಳು ಜಾಸ್ತಿ ಜನ ಇದ್ದಾರೆ ಊರಲ್ಲಿ. ಆದರೆ ಅವರಿಗೆ ಕೆಮ್ಮು, ನೆಗಡಿ, ಜ್ವರ ಬಂದರೆ ಬೇಗ ಹೋಗೋದಿಲ್ಲ. ಶುದ್ಧ ನೀರು ಬೇಕು ನಮ್ಮ ಊರಿಗೆ, ಹಕ್ಕಿಪಿಕ್ಕಿ ಗ್ರಾಮಕ್ಕೆ ಮತ್ತು ಹಳ್ಳಿಗಳಿಗೆ ಇದೆ ಫಿಲ್ಟರ್ ವಾಟರ್. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿ. ಈ ಕಾಲೋನಿ ಜನರಿಗೆ ಬೋರ್ವೆಲ್ ನೀರೇ ಆಧಾರ. ಬೋರ್ವೆಲ್ನಿಂದ ಟ್ಯಾಂಕ್ ತುಂಬಿಸಿ ಆ ಟ್ಯಾಂಕ್ನಿಂದ ಇಡೀ ಊರಿಗೆ ನೀರು ಸಪ್ಲೈ ಮಾಡ್ತಾರೆ. ಆದರೆ ಈ ನೀರು ಅದೆಷ್ಟರ ಮಟ್ಟಿಗೆ ಸೇಫ್ ಅನ್ನೋದು ಇಲ್ಲಿನ ಜನರನ್ನ ಬಾಧಿಸ್ತಿದೆ. ಹೀಗಾಗಿ ನ್ಯೂಸ್ 18 ಕನ್ನಡ ಇಲ್ಲಿನ ನೀರನ್ನ ಪರೀಕ್ಷೆಗೊಳಪಡಿಸಿದೆ. ಈ ನೀರು ಶುದ್ಧ ಕುಡಿ ನೀರಾಗಿದೆಯಾ, ಅದು ಕುಡಿಲಿಕ್ಕೆ ಈ ಒಂದು ನೀರು ಯೋಗ್ಯವಾಗಿದೆಯಾ ಅನ್ನೋದನ್ನ ನಾವು ಖಂಡಿತ ಒಂದು ಪರೀಕ್ಷೆ ಮಾಡಿಸಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ನೀರಿನ ಒಂದು ಮಾದರಿಯನ್ನ ನಾವು ಗ್ರಾಮಸ್ಥರ ಒಂದು ಸಮಕ್ಷಮದಲ್ಲಿ ಇದೀಗ ನಾವು ಒಂದು ಸಂಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕುಡಿದ್ರಿಂದ ಸ್ವಲ್ಪ ನಮಗೇನು ಜ್ವರ ಇವೆಲ್ಲ ಜಾಸ್ತಿ ಆಯ್ತದೆ. ಸರ್ಕಾರದಿಂದ ನಾವು ಮನವಿ ಮಾಡೋದ್ರಿಂದ ಒಂದು ಶುದ್ಧ ನೀರಿನ ಘಟಕ ನಮ್ಗೆ ಕೊಟ್ಟರೆ ಸುಮಾರು ನಾವು 300-350 ಜನ ಇದೆ ಇಲ್ಲಿ ಜನಸಂಖ್ಯೆ ಇದ್ದೀವಿ. ಅದು ಕೊಟ್ಟರೆ ನಮಗೂ ಸರ್ಕಾರದಿಂದ ಸವಲತ್ತು ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ಸರ್ಕಾರನ ಮನವಿ ಮಾಡ್ತೀವಿ. ಬೇರೆ ಊರಲ್ಲಾದರೆ ಫಿಲ್ಟರ್ ವಾಟರ್ ಐತೆ, ಅದು ಕುಡಿಯೋದ್ರಿಂದ ಅವ್ರಿಗೆ ಏನೂ ಆಗೋದಿಲ್ಲ. ಆದರೆ ನಮ್ಮೂರಲ್ಲೇ ಇದು ಬೋರ್ ನೀರು ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಜಾಸ್ತಿ, ವಯಸ್ಸಾಗಿರೋರಿಗೆ ಜಾಸ್ತಿ ನೋವು ಬರೋದು. ಚೆನ್ನಾಗೈತೆ ಸರ್, ಅದು ಟ್ಯಾಂಕ್ ಇತ್ತು, ಸ್ವಲ್ಪ ತೊಳೆಯೋದಿಲ್ಲ. ಕಾಡಲ್ಲಿರೋದು ನಮ್ಮ ಹಳ್ಳಿ, ಕಾಡಲ್ಲಿರೋದು ನಾವು ಇನ್ನು ಗಾಡಿ ಮೇಲೆ ಅಲ್ಲಿ ಇಲ್ಲಿ ಹೋಗಿ ತಗೊಳಕ್ಕೂ ನಮ್ಗೆ ಆಗಲ್ಲ ಸರ್ ನಮ್ಮದು ಗ್ರಾಮದಲ್ಲಿ. ಅದರಿಂದ ಫಿಲ್ಟರ್ ವಾಟರ್ ಬೇಕು ನಮಗೆ. ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಕೆಮ್ಮು, ನೆಗಡಿ, ತಲೆನೋವು, ಕೈಕಾಲು ನೋವು, ಮೈ ನೋವು ಎಲ್ಲ ಇದ್ದೇವೆ ಸರ್. ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಸಂಗ್ರಹಿಸಿದ ನೀರಿನ ಮಾದರಿಯಲ್ಲಿ ನೀರಿನ ಬಣ್ಣ, ವಾಸನೆ, ಘನವಸ್ತುಗಳು ಸರ್ಕಾರಿ ಲ್ಯಾಬ್ ಮಾನದಂಡದ ಮಿತಿಯಲ್ಲಿದೆ. ಕ್ಯಾಲ್ಸಿಯಂ ನಿಗದಿತ ಮಿತಿ ಗರಿಷ್ಠ 75, ಆದರೆ ವರದಿಯಲ್ಲಿ ಕಂಡುಬಂದಿದ್ದು 74.6. ಮೆಗ್ನೀಷಿಯಂ 30ರಷ್ಟು ನಿಗದಿತ ಮಿತಿಯಾದರೆ ವರದಿಯಲ್ಲಿ ಕಂಡುಬಂದಿದ್ದು 19.3. ಕ್ಲೋರೈಡ್ 250ರಷ್ಟು ನಿಗದಿತ ಮಿತಿಯಾದರೆ ವರದಿಯಲ್ಲಿ 55.5 ಕಂಡುಬಂದಿದೆ. ಇನ್ನು ಸಲ್ಫೈಡ್, ಫ್ಲೋರೈಡ್, ನೈಟ್ರೇಟ್ ಪ್ರಮಾಣವು ಮಿತಿಯಲ್ಲಿದೆ ಎಂದು ವರದಿಯಲ್ಲಿದೆ. ಫ್ಲೋರೈಡ್ ಅಂಶ ಜಾಸ್ತಿ ಕುಡಿಯೋ ನೀರಲ್ಲಿದ್ದಾಗ ದಂತ ಹಲ್ಲಿನ ಮೇಲೆ ಮತ್ತು ಮೂಳೆಗಳ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಆಗದೇ ಇರೋಂಗೆ ನಾವು ನೋಡ್ಕೊಳ್ಬೇಕಾಗಿದೆ. ಫ್ಲೋರೈಡ್ ಇಲ್ಲದೇ ಇರೋ ನೀರು ಜನಕ್ಕೆ ಸಿಗೋ ಹಾಗೆ ಮಾಡಬೇಕಾಗಿದೆ. ಫ್ಲೋರೈಡ್ ಬರಲಿಕ್ಕೆ ಮೂಲ ಕಾರಣ ಅಲ್ಲಿರೋ ಜಿಯಾಲಜಿಕಲ್ ಸ್ಟೇಟದಲ್ಲಿ ಫ್ಲೋರೈಡ್ ಇದೆ. ನಾವು ಅಂತರ್ಜಲ ಬಹಳ ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ಫ್ಲೋರೈಡ್ ಇರೋ ನೀರು ಸಹಜವಾಗಿ ಅಲ್ಲಿ ಬರ್ತಾ ಇದೆ. ಒಟ್ನಲ್ಲಿ ಜನರ ಪಾಲಿಗೆ ಜೀವಜಲವೂ ವಿಷಜಲವಾಗಿದ್ದು ಸರ್ಕಾರದ ಕಣ್ತೆರೆಸುವ ಕೆಲಸವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡುತ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣಾಯಿಸಬೇಕಿದೆ.
ರಘುರಾಜ್, ನ್ಯೂಸ್ 18 ಕೋಲಾರ.